ಹಾಯ್ ಫ್ರೆಂಡ್ಸ್, ಇವಾಗ ಏನು ಮಾಡ್ತಾ ಇದ್ದೀವಿ? ನಮ್ಮ ಬಾಡಿಗೆ ಬೆಳಗ್ಗೆ ಪ್ರತಿದಿನ ನಾವೇನು ಮಾಡ್ತೀವಿ? ಸ್ನಾನ ಮಾಡ್ತೀವಿ. ಯಾಕೆ ಅಂದರೆ ನಾವು ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ನಮ್ಮ ಮುಖ ಚೆನ್ನಾಗಿ ತೊಳ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತೀವಿ. ಸೊ ನಾವು ನಮ್ಮ ಆರ್ಗನ್ಸ್ಗೆ ಯಾವ ಥರ ಸ್ನಾನ ಮಾಡೋ ಬಗ್ಗೆ ಥಿಂಕ್ ಮಾಡಿದ್ದೀವಾ? ಸೊ ಇಲ್ಲ, ಅದೇ ನಮ್ಗೆ ಪ್ರಾಬ್ಲಮ್ ಮಾಡಲ್ಲ. ಸೊ ಅದಕ್ಕೆ ಒಂದು ಪ್ಲೇಸ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನಿಮ್ಗೆ ಗೊತ್ತಾ, ನಿಮಗೆ ನಮ್ಮದು ವೆಹಿಕಲ್ಗಳು ಟೂ ವೀಲರ್ ಆಗಲಿ ಕಾರ್ ಆಗಲಿ 6 ತಿಂಗಳು ಒಂದ್ಸಲ ನಾವು ಸರ್ವಿಸ್ ಬಿಡ್ತೀವ. ಯಾಕೆ ಸರ್ವಿಸ್ ಬಿಡ್ತೀವಿ? ಸೊ ಒಳಗಡೆ ಇರೋ ಪಾರ್ಟ್ಸ್ನ ದಿನ ಮೇಲ್ಗಡೆ ಕಾಲ್ ವಾಶ್ ಮಾಡ್ತೀವಿ. ಅದು ಒಳಗಡೆ ಇರೋ ಪಾರ್ಟ್ಸ್ನ 6 ತಿಂಗಳು ಒಂದ್ಸಲ ನಾವು ಕ್ಲೀನ್ ಮಾಡ್ಸೋಕ್ಕೆ ನಾವು ಗಾಡಿನೇ ನಾವು ಸರ್ವಿಸ್ ಮಾಡ್ಬೇಕಾದ್ರೆ, ಆದರೆ ನಮ್ಮಲ್ಲಿರೋ ನಮ್ಮ ಬಾಡಿಲಿರೋ ಆರ್ಗನ್ಸ್ ಬಗ್ಗೆ ಯಾವ ಥರ ಯೋಚನೆ ಮಾಡಿದೀವ? ಸೊ ಆ ಆರ್ಗನ್ಸ್ಗಳನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು, ಅದು ಕೂಡ ನಮ್ಮ ಹರ್ಬಲ್ ಲೈಫ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಆರ್ಗನ್ಸ್ನ ಕ್ಲೀನ್ ಮಾಡ್ಕೊಬೇಕು, ಅದನ್ನು ಕ್ಲೆನ್ಸ್ ಮಾಡಬೇಕು, ಅದನ್ನು ಆಕ್ಟಿವ್ ಆಗಿ ಇಟ್ಕೊಬೇಕು, ಅದು ಒಳಗಡೆ ಇರೋದನ್ನೆಲ್ಲ ನಾವು ಹೆಂಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ಬನ್ನಿ. ಸೊ ನಮ್ಮ ಒಳಗಡೆ ಇರೋ ಬಾಡಿಗಳಿರುವಂಥ ಒಳಗಡೆ ಆರ್ಗನ್ಸ್ ಸ್ನಾನ ಮಾಡ್ತೀನಿ ಅಂತ ಹೇಳಿಲ್ಲ. ಸೊ ಇಲ್ಲಿ ನಮ್ಮ ಹರ್ಬಲ್ ಲೈಫ್ ಅಲ್ಲಿ ಪ್ರಾಡಕ್ಟ್ ಕೊಟ್ಟಿರೋ ಪರ್ಸನಲ್ ಪ್ರೋಟೀನು. ಸೊ 2 ಸ್ಕೂಪ್ ಪ್ರೋಟೀನ್ ಹಾಕೊಳ್ತಾ ಇದ್ದೀನಿ. ಸೊ ಪ್ರೋಟೀನ್ ಯಾಕೆ ಅಂದರೆ ನಮಗೆ ಸ್ವಲ್ಪ ಎನರ್ಜಿ ಆಗಿರಲಿ ಅಂತ. ಹಾಗೆ ಸೊ ಇವಾಗ ಮೈನ್ ಕೋರೆ ಆಕ್ಟಿವ್ ಫೈಬರ್ ಕಾಂಪ್ಲೆಕ್ಸ್ ಇದು ಬಂದು 3 ಸ್ಕೂಪ್ ಹಾಕಬೇಕು. ಇದೇ ಮೈನ್ ನಮಗೆ ನಮ್ಮ ಆರ್ಗನ್ಸ್ನ ಕ್ಲೆನ್ಸ್ ಮಾಡೋದಕ್ಕೆ ಉಪಯೋಗ ಇದೆ. ಮೈನ್ ಒಂದು ಪ್ರಾಡಕ್ಟ್ ಆಕ್ಟಿವ್ ಫೈಬರ್ ಕಾಂಪ್ಲೆಕ್ಸ್. ಓಕೆ, ಸೊ ಈಗ ನಮ್ಮ ಅಲ್ಲಿ ಕ್ಲೆನ್ಸ್ ಆಗಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗೋಕ್ಕಾಗುತ್ತೆ. ಇದನ್ನು 3 ಸ್ಕೂಪ್ ಹಾಕೊಳ್ತಾ ಇದ್ದೀನಿ. ಎನರ್ಜಿ ಕೊಡುತ್ತೆ. ಸೊ ಅದಕ್ಕೆ ಇದು ಕೂಡ ಇಂಪಾರ್ಟೆಂಟು. 2 ಸ್ಕೂಪ್ ಹಾಕೊಳ್ತಾ ಇದ್ದೀನಿ. ಓಕೆ, ನಮ್ಮ ಬಾಡಿನ ಒಳಗಡೆ ಆರ್ಗನ್ಸ್ನ ಸ್ನಾನ ಮಾಡಿಸ್ಬೇಕಾದ್ರೆ ಕೆಲವು ಸಲ ಸುಸ್ತಾಗುತ್ತೆ ಬಾಡಿಗೆ. ಅದಕ್ಕೋಸ್ಕರ ಏನು ಇಲ್ಲಿದೆ ಹೈಡ್ರೇಟ್. ಸೊ ಇದೇನು ಮಾಡುತ್ತೆ, ನಮ್ಮನ್ನು ಆರ್ಗನ್ಸ್ಗಳು ಸ್ನಾನ ಮಾಡಬೇಕಾದ್ರೆ, ಅದನ್ನು ಕ್ಲೀನ್ ಮಾಡಬೇಕಾದ್ರೆ ನಮ್ಮನ್ನು ಸುಸ್ತಾಗಿ ನೋಡೋದಕ್ಕೆ. ಸೊ ಹೈಡ್ರೇಟ್. ಓಕೆ, ಬಂದಿದೆಯಾ? ಈಗ ಇದಕ್ಕೆ ಏನು ಮಾಡ್ತೀನಿ, ನಾನು ಏನೇನು ಹಾಕೊಳ್ಳಲ್ಲ, ಅದಕ್ಕೆ ಈಗ 2 ಲೀಟರ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 2 ಲೀಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 2000 ml 2 ಲೀಟರ್. ಓಕೆನಾ? ಸೊ ಈಗ ನಿಮಗೆ ಇಟ್ಕೊಂಡು ಸೊ ಇದೆಲ್ಲ ಮಿಕ್ಸ್ ಆಯಿತು. ಟೋಟಲ್ ಸಾಯಂಕಾಲವರೆಗೂ 6 ಗಂಟೆವರೆಗೂ ಈ 2 ಲೀಟರ್ಸ್ ನೀರನ್ನು ಬೇರೆ ಯಾವುದೇ ರೀತಿ ನೀರನ್ನ ಯೂಸ್ ಮಾಡದೆ ಇದನ್ನೇ ನಾನು ತೊಗೊಳ್ತೀನಿ. ಸೊ ಅವಾಗ ನಮ್ಮ ಬಾಡಿ ಫುಲ್ಲು, ನಮ್ಮ ಆರ್ಗನ್ಸ್ ಒಳಗಡೆ ಇರೋ ಆರ್ಗನ್ಸ್ ಕ್ಲೆನ್ಸ್ ಆಗುತ್ತೆ. ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ಈ ಫುಲ್ ಡೇ ಈ 2 ಲೀಟರ್ ವಾಟ್ರನ್ನ ನಾವು 6 ಗಂಟೆ ತನಕ ಕುಡಿತೀನಿ, ನಾನು ನಮ್ಮ ವೈಫ್ ಇಬ್ರು. ಮತ್ತು ಹಾಗೆ ಮಧ್ಯಾಹ್ನ ನಾವು ಇವತ್ತು ಊಟ ಮಾಡೋಕ್ಕೆ ಹೋಗಲ್ಲ. ಮಧ್ಯಾಹ್ನ ಕೂಡ ನಮ್ಮ ಶೇಕೆ ತಗೊಂಡು ಇವತ್ತು ಡಿಟಾಕ್ಸ್ ಡೇ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.